ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಭದ್ರತಾ ಪಡೆಗಳು, ತನಿಖಾ ಸಂಸ್ಥೆಗಳು, ತನಿಖಾ ತಂಡಗಳು ಇವತ್ತು ದೆಹಲಿಯಲ್ಲಿ ನಡೆದಂತಹ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮುಂದುವರೆಸಿದೆ. ನಿನ್ನೆ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು 2 ಬಾರಿ ಮಹತ್ವದ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಇವತ್ತು ಮತ್ತೊಂದು ಮೀಟಿಂಗ್ ನಡೆಯುತ್ತೆ. ಅದು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯುವಂತಹ ಮೀಟಿಂಗ್. ಪಾಕಿಸ್ತಾನಕ್ಕೆ ಮುಂದೆ ಕಾದಿದ್ಯಾ ಮಾರಿ ಹಬ್ಬ. ಆಪರೇಷನ್ ಸಿಂಧೂರದ ಭಯ ಉಗ್ರ ರಾಷ್ಟ್ರಕ್ಕೆ ಮತ್ತೆ ಶುರುವಾಗಿದೆ. ವಿದೇಶದಿಂದ ವಾಪಸ್ ಆಗ್ತಾ ಇದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸಲಿದ್ದಾರೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಈ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ 3 ಪಡೆಗಳ ಪ್ರಮುಖರು ಕೂಡ ಭಾಗಿಯಾಗ್ತಾರೆ. 3 ಸೇನೆಯ ಮುಖ್ಯಸ್ಥರು ಭಾಗಿಯಾಗ್ತಾರೆ. ಇವತ್ತು ಸಂಜೆ 5:15 ನಡೆಯಲಿರುವಂತಹ ಮಹತ್ವದ ಮೀಟಿಂಗ್. ಭದ್ರತಾ ಪಡೆಗಳ ಮುಖ್ಯಸ್ಥರ ಜೊತೆಯಲ್ಲಿ ಈ ಮೀಟಿಂಗ್ ನಡೆಯುತ್ತೆ. ಮೀಟಿಂಗ್ ನಲ್ಲಿ ರಾಜನಾಥ್ ಸಿಂಗ್ ಅವರು ಇರ್ತಾರೆ, ಅಮಿತ್ ಶಾ ಅವರು ಇರ್ತಾರೆ, 3 ಸೇನೆಯ ಮುಖ್ಯಸ್ಥರು ಇರ್ತಾರೆ. ಈ ಮೀಟಿಂಗ್ ನತ್ತ ಇಡೀ ದೇಶದ ಚಿತ್ತ ನೆಟ್ಟಿದೆ. ಈ ಮೀಟಿಂಗ್ ನಲ್ಲಿ ಏನ್ ಡಿಸೈಡ್ ಆಗುತ್ತೆ ಅಂತೇಳಿ ಗೊತ್ತಾಗೋದಿಲ್ಲ. ಏನಾಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ನಾಳೆನೋ ನಾಡದೋ ಗೊತ್ತಾಗುತ್ತೆ ಏನಾಗಿರಬಹುದು ಅಂತೇಳಿ. ಈ ಮೀಟಿಂಗ್ ನಲ್ಲಿ ಏನ್ ತೀರ್ಮಾನ ಆಗುತ್ತೆ ಅನ್ನೋದು ನಾಳೆ ನಾಡದಲ್ಲಿ ಗೊತ್ತಾಗುತ್ತೆ. ಈಗ ಈ ಮೀಟಿಂಗ್ ಇವತ್ತಾಗುತ್ತೆ ಅಂತ ಗೊತ್ತಾಗ್ತದಂತೆ ಪಾಕಿಸ್ತಾನದಲ್ಲಿ ಪುಕಾಪುಕ ಶುರುವಾಗಿದೆ. ನೀವೇನ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರಿ. ಮೊನ್ನೆ ಸಂಜೆ 6:52 ಸಂಭವಿಸಿದ ಸ್ಫೋಟದ ಸ್ಥಳದ ಈ ಕ್ಷಣದ ಲೈವ್ ದೃಶ್ಯಾವಳಿ. ಭದ್ರತಾ ಪಡೆಗಳು ಅಲ್ಲಿ ಇರುವಂತದನ್ನ ಗಮನಿಸಿದ್ರಿ. ನಿಮ್ಗೆ ಅನ್ಸುತ್ತೆ ಯಾಕೆ ಕ್ಲೋಸ್ ಅನ್ನ ಮಾಡಿ ಅದರ ಸೆಂಟ್ರಲ್ ಅಲ್ಲಿ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತೇಳಿ. ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಹತ್ರ 48ಕ್ಕೂ ಹೆಚ್ಚು ಒಂದಷ್ಟು ವಸ್ತುಗಳನ್ನ, ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಸ್ಥಳದಲ್ಲಿ ಸಿಕ್ಕಂತಹ ಘಟನೆಗೆ ಸಂಬಂಧಪಟ್ಟಂತಹ ಒಂದಷ್ಟು ಕುರುಹಗಳು ಎಲ್ಲವೂ ಕೂಡ 48ಕ್ಕೂ ಹೆಚ್ಚು ವಸ್ತುಗಳನ್ನ ಪೊಲೀಸರು ಎಫ್ಎಸ್ಎಲ್ ಟೀಮ್ ಅದನ್ನ ಸೀಸ್ ಮಾಡಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಭದ್ರತಾ ಪಡೆಗಳು, ತನಿಖಾ ಸಂಸ್ಥೆಗಳು, ತನಿಖಾ ತಂಡಗಳು ಇವತ್ತು ದೆಹಲಿಯಲ್ಲಿ ನಡೆದಂತಹ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮುಂದುವರೆಸಿದೆ. ನಿನ್ನೆ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು 2 ಬಾರಿ ಮಹತ್ವದ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಇವತ್ತು ಮತ್ತೊಂದು ಮೀಟಿಂಗ್ ನಡೆಯುತ್ತೆ. ಅದು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯುವಂತಹ ಮೀಟಿಂಗ್. ಪಾಕಿಸ್ತಾನಕ್ಕೆ ಮುಂದೆ ಕಾದಿದ್ಯಾ ಮಾರಿ ಹಬ್ಬ. ಆಪರೇಷನ್ ಸಿಂಧೂರದ ಭಯ ಉಗ್ರ ರಾಷ್ಟ್ರಕ್ಕೆ ಮತ್ತೆ ಶುರುವಾಗಿದೆ. ವಿದೇಶದಿಂದ ವಾಪಸ್ ಆಗ್ತಾ ಇದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸಲಿದ್ದಾರೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಈ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ 3 ಪಡೆಗಳ ಪ್ರಮುಖರು ಕೂಡ ಭಾಗಿಯಾಗ್ತಾರೆ. 3 ಸೇನೆಯ ಮುಖ್ಯಸ್ಥರು ಭಾಗಿಯಾಗ್ತಾರೆ. ಇವತ್ತು ಸಂಜೆ 5:15 ನಡೆಯಲಿರುವಂತಹ ಮಹತ್ವದ ಮೀಟಿಂಗ್. ಭದ್ರತಾ ಪಡೆಗಳ ಮುಖ್ಯಸ್ಥರ ಜೊತೆಯಲ್ಲಿ ಈ ಮೀಟಿಂಗ್ ನಡೆಯುತ್ತೆ. ಮೀಟಿಂಗ್ ನಲ್ಲಿ ರಾಜನಾಥ್ ಸಿಂಗ್ ಅವರು ಇರ್ತಾರೆ, ಅಮಿತ್ ಶಾ ಅವರು ಇರ್ತಾರೆ, 3 ಸೇನೆಯ ಮುಖ್ಯಸ್ಥರು ಇರ್ತಾರೆ. ಈ ಮೀಟಿಂಗ್ ನತ್ತ ಇಡೀ ದೇಶದ ಚಿತ್ತ ನೆಟ್ಟಿದೆ. ಈ ಮೀಟಿಂಗ್ ನಲ್ಲಿ ಏನ್ ಡಿಸೈಡ್ ಆಗುತ್ತೆ ಅಂತೇಳಿ ಗೊತ್ತಾಗೋದಿಲ್ಲ. ಏನಾಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ನಾಳೆನೋ ನಾಡದೋ ಗೊತ್ತಾಗುತ್ತೆ ಏನಾಗಿರಬಹುದು ಅಂತೇಳಿ. ಈ ಮೀಟಿಂಗ್ ನಲ್ಲಿ ಏನ್ ತೀರ್ಮಾನ ಆಗುತ್ತೆ ಅನ್ನೋದು ನಾಳೆ ನಾಡದಲ್ಲಿ ಗೊತ್ತಾಗುತ್ತೆ. ಈಗ ಈ ಮೀಟಿಂಗ್ ಇವತ್ತಾಗುತ್ತೆ ಅಂತ ಗೊತ್ತಾಗ್ತದಂತೆ ಪಾಕಿಸ್ತಾನದಲ್ಲಿ ಪುಕಾಪುಕ ಶುರುವಾಗಿದೆ. ನೀವೇನ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರಿ. ಮೊನ್ನೆ ಸಂಜೆ 6:52 ಸಂಭವಿಸಿದ ಸ್ಫೋಟದ ಸ್ಥಳದ ಈ ಕ್ಷಣದ ಲೈವ್ ದೃಶ್ಯಾವಳಿ.
ಭದ್ರತಾ ಪಡೆಗಳು ಅಲ್ಲಿ ಇರುವಂತದನ್ನ ಗಮನಿಸಿದ್ರಿ. ನಿಮಗೆ ಅನ್ಸುತ್ತೆ ಯಾಕೆ ಕ್ಲೋಸ್ಡ್ ಅನ್ನ ಮಾಡಿ ಅದರ ಸೆಂಟ್ರಲ್ ಅಲ್ಲಿ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತೇಳಿ? ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಹತ್ರ 48ಕ್ಕೂ ಹೆಚ್ಚು ಒಂದಷ್ಟು ವಸ್ತುಗಳನ್ನ, ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಸ್ಥಳದಲ್ಲಿ ಸಿಕ್ಕಂತಹ ಘಟನೆಗೆ ಸಂಬಂಧಪಟ್ಟಂತಹ ಒಂದಷ್ಟು ಕುರುಹುಗಳು ಎಲ್ಲವೂ ಕೂಡ 48ಕ್ಕೂ ಹೆಚ್ಚು ವಸ್ತುಗಳನ್ನ ಪೊಲೀಸರು FSL ಟೀಮ್ ಅದನ್ನ ಸೀಸ್ ಮಾಡಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಭದ್ರತಾ ಪಡೆಗಳು, ತನಿಖಾ ಸಂಸ್ಥೆಗಳು, ತನಿಖಾ ತಂಡಗಳು ಇವತ್ತು ದೆಹಲಿಯಲ್ಲಿ ನಡೆದಂತಹ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮುಂದುವರೆಸಿದೆ. ನಿನ್ನೆ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು 2 ಬಾರಿ ಮಹತ್ವದ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಇವತ್ತು ಮತ್ತೊಂದು ಮೀಟಿಂಗ್ ನಡೆಯುತ್ತೆ. ಅದು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯುವಂತಹ ಮೀಟಿಂಗ್. ಪಾಕಿಸ್ತಾನಕ್ಕೆ ಮುಂದೆ ಕಾದಿದ್ಯಾ ಮಾರಿ ಹಬ್ಬ. ಆಪರೇಷನ್ ಸಿಂಧೂರದ ಭಯ ಉಗ್ರ ರಾಷ್ಟ್ರಕ್ಕೆ ಮತ್ತೆ ಶುರುವಾಗಿದೆ. ವಿದೇಶದಿಂದ ವಾಪಸ್ ಆಗ್ತಾ ಇದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸಲಿದ್ದಾರೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಈ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ 3 ಪಡೆಗಳ ಪ್ರಮುಖರು ಕೂಡ ಭಾಗಿಯಾಗ್ತಾರೆ. 3 ಸೇನೆಯ ಮುಖ್ಯಸ್ಥರು ಭಾಗಿಯಾಗ್ತಾರೆ. ಇವತ್ತು ಸಂಜೆ 5:15 ನಡೆಯಲಿರುವಂತಹ ಮಹತ್ವದ ಮೀಟಿಂಗ್. ಭದ್ರತಾ ಪಡೆಗಳ ಮುಖ್ಯಸ್ಥರ ಜೊತೆಯಲ್ಲಿ ಈ ಮೀಟಿಂಗ್ ನಡೆಯುತ್ತೆ. ಮೀಟಿಂಗ್ ನಲ್ಲಿ ರಾಜನಾಥ್ ಸಿಂಗ್ ಅವರು ಇರ್ತಾರೆ, ಅಮಿತ್ ಶಾ ಅವರು ಇರ್ತಾರೆ, 3 ಸೇನೆಯ ಮುಖ್ಯಸ್ಥರಿರ್ತಾರೆ. ಈ ಮೀಟಿಂಗ್ ನತ್ತ ಇಡೀ ದೇಶದ ಚಿತ್ತ ನೆಟ್ಟಿದೆ. ಈ ಮೀಟಿಂಗ್ ನಲ್ಲಿ ಏನ್ ಡಿಸೈಡ್ ಆಗುತ್ತೆ ಅಂತೇಳಿ ಗೊತ್ತಾಗೋದಿಲ್ಲ. ಏನಾಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ನಾಳೆನೋ ನಾಡದೋ ಗೊತ್ತಾಗುತ್ತೆ ಏನಾಗಿರಬಹುದು ಅಂತೇಳಿ. ಈ ಮೀಟಿಂಗ್ ನಲ್ಲಿ ಏನ್ ತೀರ್ಮಾನ ಆಗುತ್ತೆ ಅನ್ನೋದು ನಾಳೆ ನಾಡದಲ್ಲಿ ಗೊತ್ತಾಗುತ್ತೆ. ಈಗ ಈ ಮೀಟಿಂಗ್ ಇವತ್ತು ಆಗುತ್ತೆ ಅಂತ ಗೊತ್ತಾಗ್ತಾ ಇದ್ದಂತೆ ಪಾಕಿಸ್ತಾನದಲ್ಲಿ ಪುಕಾಪುಕ ಶುರುವಾಗಿದೆ. ನೀವೇನ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರಿ. ಮೊನ್ನೆ ಸಂಜೆ 6:52 ಸಂಭವಿಸಿದ ಸ್ಫೋಟದ ಸ್ಥಳದ ಈ ಕ್ಷಣದ ಲೈವ್ ದೃಶ್ಯಾವಳಿ. ಭದ್ರತಾ ಪಡೆಗಳು ಅಲ್ಲಿ ಇರುವಂತದನ್ನ ಗಮನಿಸಿದ್ರಿ. ನಿಮಗೆ ಅನ್ಸುತ್ತೆ ಯಾಕೆ ಕ್ಲೋಸ್ಡ್ ಅನ್ನ ಮಾಡಿ ಅದರ ಸೆಂಟ್ರಲ್ ಅಲ್ಲಿ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತೇಳಿ? ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಹತ್ರ 48ಕ್ಕೂ ಹೆಚ್ಚು ಒಂದಷ್ಟು ವಸ್ತುಗಳನ್ನ, ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಸ್ಥಳದಲ್ಲಿ ಸಿಕ್ಕಂತಹ ಘಟನೆಗೆ ಸಂಬಂಧಪಟ್ಟಂತಹ ಒಂದಷ್ಟು ಕುರುಹುಗಳು ಎಲ್ಲವೂ ಕೂಡ 48ಕ್ಕೂ ಹೆಚ್ಚು ವಸ್ತುಗಳನ್ನ ಪೊಲೀಸರು FSL ಟೀಮ್ ಅದನ್ನ ಸೀಸ್ ಮಾಡಿದೆ.